ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಮೀನಾ ಊಟ ಬಡಿಸ್ತಾಳೆ. ಸೂರ್ಯ ಶಾಂತಿ ಇಬ್ಬರು ಕೂಡ ಊಟ ಮಾಡಬೇಕು ಅಂತ ಹೇಳಿ ಕೂತಿರ್ತಾರೆ. ಸೂರ್ಯ ಊಟ ಮಾಡಿಕೊಂಡೇ ಸಾಂಗ್ ಹೇಳ್ತಾ ಇರ್ತಾನೆ. ಶಾಂತಿ ಇನ್ನೇನು ಊಟ ಮಾಡಬೇಕು ಅನ್ನುವಾಗ ಸೂರ್ಯ ಸಾಂಗ್ ಹೇಳೋದು ನೋಡಿ ಊಟ ಮಾಡೋದನ್ನು ನಿಲ್ಲಿಸ್ತಾಳೆ. ಸಾಂಗ್ ಹೇಳ್ತಾ ಇರುವಾಗ ಅತ್ತೆ ಊಟ ಮಾಡಲಿ ಸುಮ್ಮನೆ ಇರ್ರಿ ಅಂತ ಹೇಳಿ ಮೀನಾ ಹೇಳಿದಾಗ, ಸುಮ್ಮನೆ ಇರು ಮೀನಾ, ನಿನಗೆ ಹೇಗೆಲ್ಲ ನಿನಗೆ ಅವಮಾನ ಮಾಡಿದರು ಆಗಬೇಕು, ಅದೇನೋ ನನ್ನ ಸೊಸೆ ಅಂತ ಮಲೇಷ್ಯಾ ಸೊಸೆ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ರಲ್ಲ, ಕೋಟಿ ಕೋಟಿ ಬಂದು ಬಿದ್ದಿದೆ, ತಗೊಂಡು ಬಾಚ್ಕೊಂಡು ಕೂತ್ಕೊಳ್ಳಿ ಅಲ್ವಾ ಅಂತ ಹೇಳಿ ಸೂರ್ಯ ಕಾಮಿಡಿ ಮಾಡಿಕೊಂಡು ಸಾಂಗ್ ಹಾಡ್ತಾ ಶಾಂತಿನ ರೇಗಿಸ್ತಾ ಇರ್ತಾನೆ. ಅದೇ ಟೈಮಲ್ಲಿ ರಂಗನಾಥ್ ಅವ್ರು ಬಂದು, ಏನು ಸೂರ್ಯ ತುಂಬ ಚೆನ್ನಾಗಿ ಸಾಂಗ್ ಆಡ್ತಾ ಇದೆಯಾ ಏನು ಅಂತ ಹೇಳಿದಾಗ, ಹ್ಞೂನಪ್ಪ ಇವತ್ತು ನನಗೆ ತುಂಬಾ ಖುಷಿಯಾಗಿದೆ, ಇವತ್ತು ನಾನು ಹಾಡು ಹೇಳಬೇಕು ಅನಿಸ್ತು, ಅದಕ್ಕೆ ಹಾಡು ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಸರಿ ಮೀನಾ ಊಟ ಬಡಿಸಮ್ಮ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಸರಿ ಮಾವ ಅಂತ ಹೇಳಿ ಊಟನೂ ಬಡಿಸ್ತಾಳೆ. ಅದಾದಮೇಲೆ ರವಿ ಶ್ರುತಿ ಇಬ್ಬರು ಕೂಡ ಬಂದು ನಿಂತಿರ್ತಾರೆ. ಶ್ರುತಿ ಹೇಳ್ತಾಳೆ, ಅತ್ತೆ ನೀವು ರೋಹಿಣಿಯವರೋಸ್ಕರ ಎಷ್ಟೆಲ್ಲ ಇದು ಮಾಡಿದ್ರಿ, ಆದರೆ ಈಗ ಅವರನ್ನೇ ನೀವು ಅದು ಸೊಸೆ ಅಂತ ಕಂಟಿನ್ಯೂ ಮಾಡ್ತೀರಾ, ಇಲ್ಲ ಅಂತಂದರೆ ನಮ್ಮದ್ರಲ್ಲೇ ಯಾರಾದರೂ ನಮ್ಮ ಇಷ್ಟ ನಮ್ಮ ಸೊಸೆ ಅಂತ ಹೇಳಿ ಮೆರೆಸ್ತೀರಾ ಅಂತ ಹೇಳಿದಾಗ ಶಾಂತಿ ಗುರಾಯಿಸಿ ಶ್ರುತಿನ ನೋಡ್ತಾಳೆ. ಶ್ರುತಿನ ನೋಡಿದ ಮೇಲೆ ಶ್ರುತಿ ಈ ಕಡೆ ಮೀನನ ಹತ್ರ ಬಂದು ನಿಂತ್ಕೊಂಡ್ಮೇಲೆ ರವಿ ಹೇಳ್ತಾನೆ, ಅಮ್ಮ ನೀನು ಮೀನಾ ಅತ್ತಿಗೆಗೆ ಎಷ್ಟೆಲ್ಲ ಅವಮಾನ ಮಾಡಿದೆ, ರೋಹಿಣಿ ಅತ್ತಿಗೆಗೋಸ್ಕರ ಎಷ್ಟೆಲ್ಲ ನೀನು ಇದು ಮಾಡಿದೆ, ಆದರೆ ಇವತ್ತೇನಾಯಿತು ನೋಡ್ದೇನಮ್ಮ, ಈಗ ಅತ್ತಿಗೆಗೇನು ಹೇಳಲ್ಲ ತಾನೆ, ಇನ್ಮೇಲೆ ಮೀನಾ ಅತ್ತಿಗೆಗೇನು ಹೇಳಲ್ಲ ತಾನೆ, ನೋಡು ಇನ್ನೇನು ಮಾಡ್ತೀಯ ಅಂತ ಹೇಳಿದಾಗ ಶಾಂತಿ ಮತ್ತೆ ಕೋಪ ಮಾಡ್ಕೋತಾ ಇರ್ತಾಳೆ. ಅದೇ ಟೈಮಲ್ಲಿ ಲಕ್ಕಿ ಕೂಡ ಬಂದು ಕೂತ್ಕೊಂಡು, ನೋಡು ಶಾಂತಿ, ಎಲ್ಲರಿಗೂ ಒಂದೇ ಥರ ನೋಡಬೇಕು, ಇವ್ರ ಮೇಲೆ ಅವರು ಕೆಳಗಡೆ, ಇವರು ಆ ಥರ ಈ ಥರ ಎಲ್ಲ ಅಂತ ಹೇಳಿ ಭೇದ ಭಾವ ಮಾಡಬೇಡ ಶಾಂತಿ, ಇನ್ಮೇಲೆ ಅದ್ರ ಬುದ್ಧಿ ಕಲಿ ಅಂತ ಹೇಳೋ ಟೈಮಲ್ಲಿ ರೋಹಿಣಿ ಮನೋಜ ಇಬ್ಬರು ಬಂದು ಊಟಕ್ಕಂತ ಕೂತ್ಕೊಳ್ತಾರೆ. ಮೀನಾ ಊಟ ಬರ್ಸ್ತಾ ಹೇಳ್ತಾಳೆ, ಸರಿಯಾಗಿ ಹೇಳಿದ್ರೆ ಜಿ, ನನಗೆ ಎಷ್ಟೆಲ್ಲ ಮಾತಾಡಿದ್ರು, ನನಗೆ ಎಷ್ಟೆಲ್ಲ ಚೀಪಾಗಿ ನೋಡಿದ್ರು, ನಾನು ಬೇರೆಯವ್ರ ಥರ ಯಾಮರ್ಸಿಲ್ಲ, ನಾನು ಈ ರೋಹಿಣಿ ಥರ ನಾನು ಯಾರಿಗೂ ಯಾಮರ್ಸಿಲ್ಲ, ಕರೆಕ್ಟಾಗಿ ಹೇಳಿದಿರತ್ತೆ ಅಜ್ಜಿ, ಆದರೆ ನಾನು ಹೇಳ್ತಾ ಇದ್ದೀನಲ್ಲ, ಈ ರೋಹಿಣಿಗಿಂತ ನಾನೇ ಎಷ್ಟೋ ಮೇಲು ಅಂತ ಹೇಳಿ ಹೇಳ್ತಾಳೆ ಮೀನಾ. ಸೂರ್ಯ ಹೇಳ್ತಾನೆ, ಕರೆಕ್ಟಾಗಿ ಹೇಳಿದೆ ಮೀನಾ, ಅದೇನೋ ಆಸ್ತಿ ಬರುತ್ತೆ, ಹಣ ಬರುತ್ತೆ ಅಂತ ಹೇಳ್ತಿರಲ್ಲ, ಈಗ ಬರಲ್ವಲ್ಲ ಏನು ಮಾಡ್ತೀರಾ ಅಂತ ಹೇಳಿ ಸೂರ್ಯ ಕೇಳಿದಾಗ ಮೀನಾ ಹೇಳ್ತಾಳೆ, ಈಗ ಹೇಳಿ ಅತ್ತೆ, ಈಗೇನೋ ಆಸ್ತಿ ಅಂತಸ್ತೇನು ಬರಲ್ವಲ್ಲ, ಈಗ ಮಾತಾಡಿ ಹೇಳಿ ಈಗ ಅಂತ ಹೇಳಿ ತುಂಬಾ ಫೋರ್ಸ್ ಮಾಡ್ತಾಳೆ ಮೀನಾ. ಶಾಂತಿಗೆ ಕೋಪ ಬರ್ತಾ ಇರುತ್ತೆ. ರಂಗನಾಥ್ ಅವ್ರು ಹೇಳ್ತಾರೆ, ಈಗ ಏನು ಮಾಡ್ತೀಯಾ ಅಂತ ಹೇಳಿದಾಗ ನಿಲ್ಲಿಸಿ ಅಂತ ಹೇಳಿದಾಗ ಅದೇ ಟೈಮಲ್ಲಿ ಮೀನಾ ಅಡುಗೆ ರೂಮಿಂದ ಬರ್ತಾ ಇರ್ತಾಳೆ. ಏನಾಯಿತು ಅತ್ತೆ, ಯಾಕೆ ಕಿರ್ಚ್ಕೊಂಡ್ರೆ ಅಂತ ಕೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಏನು ಯಾಕೆ ನಿಲ್ಲಿಸು ಅಂತ ಅಂದೆ ಅಂತ ಹೇಳಿದಾಗ, ಅತ್ತೆ ನಾನಿನ್ನು ಏನು ನಿಮಗೆ ಊಟನೇ ಬಡಿಸಿಲ್ವಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ನಾನು ನಿಲ್ಲಿಸು ಅಂದಿದ್ದು ಊಟಕ್ಕಲ್ಲ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ, ಮತ್ತಿನ್ನೇನಕ್ಕೆ ನಿಲ್ಲಿಸು ಅಂತ ಅಂದಿದ್ದು ಅಂತ ಹೇಳ್ತಾರೆ. ಶಾಂತಿ ಹೇಳ್ತಾಳೆ, ನಾನು ಈಗ ಜಾಸ್ತಿ ಊಟ ಮಾಡಿದ್ರೆ ಹೊಟ್ಟೆ ಸರಿ ಇರಲ್ಲ, ಅದಕ್ಕೆ ತಿನ್ನಲ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಅಪ್ಪ ಎಲ್ರಿಗೂ ನಿದ್ದೆ ಮಾಡಿದ್ರೆ ಕನಸು ಬೀಳುತ್ತೆ, ಆದರೆ ಅಮ್ಮಂಗೆ ಈಗಲೇ ಕನಸು ಬೀಳ್ತಾ ಇದೆ ಊಟದ ಟೈಮಲ್ಲಿ ಅಂತ ಹೇಳ್ತಾನೆ ಸೂರ್ಯ. ರಂಗನಾಥ್ ಅವ್ರಿಗೆ ಹೇಳ್ತಾರೆ, ಹಗಲು ಕನಸು ಬಿತ್ತ ಶಾಂತಿ ಅಂತ ಕೇಳ್ತಾರೆ. ಲಕ್ಕಿ ಹೇಳ್ತಾರೆ, ಮೀನಾ ಬೇಗ ಊಟ ಬಡಿಸಮ್ಮ, ನಾನು ಊರಿಗೆ ಹೋಗ್ಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಲಕ್ಕಿ ನೀನು ಇರಬೇಕು 4 ದಿನ ಇದ್ಬಿಟ್ಟು ಹೋಗು ಅಂತ ಹೇಳಿದಾಗ, ಅಲ್ಲ ಕಣ, ಊರಲ್ಲಿ ತುಂಬಾ ಕೆಲಸ ಇದೆ, ನಾನು ಅದನ್ನೆಲ್ಲ ಬಿಟ್ಟು ಬಂದಿದ್ದೀನಿ, ಇದಕ್ಕೋಸ್ಕರನೇ ಓಡ್ ಬಂದೆ ಗೊತ್ತಾ, ನಾನು ಹೋಗಬೇಕು ಅಂತ ಹೇಳ್ತಾರೆ ಲಕ್ಕಿ. ಶಾಂತಿ ಕೋಪ ಮಾಡಿಕೊಂಡು ಊಟ ಮಾಡದೆ ತಟ್ಟೆ ಹಿಡ್ಕೊಂಡು ಹಾಗೆ ಕೂತ್ಕೊಂಡು ರೋಹಿಣಿ ಊಟ ಮಾಡೋದನ್ನು ನೋಡ್ತಾ ಇರ್ತಾಳೆ ಗುರಾಯಿಸಿ. ರೋಹಿಣಿ ಏನು ಗೊತ್ತಿಲ್ಲ, ಏನು ಮಾಡೇ ಇಲ್ಲ ಅನ್ನೋ ಥರ ಚೆನ್ನಾಗಿ ಊಟ ಮಾಡ್ತಾ ಇರ್ತಾಳೆ. ಊಟ ಮಾಡ್ತಾ ಶಾಂತಿ ಮುಖ ನೋಡಿದಾಗ ಶಾಂತಿ ಗುರಾಯಿಸಿ ನೋಡೋದು ನೋಡಿ ಊಟ ಮಾಡೋದನ್ನು ಸ್ಲೋ ಆಗಿ ನಿಲ್ಲಿಸ್ಬಿಡ್ತಾಳೆ. ಶಾಂತಿ ಗುರಾಯಿಸೋದು ನೋಡಿ ಎಲ್ಲಿ ನನಗೆ ಇನ್ನೂ ಕೋಪ ಮಾಡ್ಕೊಂಡು ಜಗಳ ಆಡ್ತಾರೋ ಅಂತ ಹೇಳಿ ಊಟ ಮಾಡೋದು ನಿಲ್ಲಿಸ್ಬಿಡ್ತಾಳೆ ರೋಹಿಣಿ. ಇನ್ನು ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಮೇಲೆ ಲಕ್ಕಿ ಪೂಜೆ ಮಾಡಿ ಎಲ್ಲರಿಗೂ ಕುಂಕುಮ ಹಚ್ತಾಳೆ. ಕುಂಕುಮ ಹಚ್ಚಿದ್ಮೇಲೆ, ಸರಿ ನಾನು ಹೇಳೋದು ಮರೆತುಬಿಟ್ಟೆ, 3 ಜನ ಮಕ್ಕಳಲ್ಲಿ ಒಬ್ಬರಾದರೂ ಮಗುನ ಮಾಡ್ಕೋಬೇಕು, ನಾನು ನೆಕ್ಸ್ಟ್ ಅಷ್ಟರಲ್ಲಿ ಮಗು ಇರಬೇಕು ಅಂತ ಹೇಳಿದಾಗ ಮನೋಜ್ಗೆ ನೋಡಿಬಿಟ್ಟು, ನೋಡು ಮನೇಲಿ ನೀನೇ ದೊಡ್ಡ ಮಗ, ಫಸ್ಟು ನಿನ್ನ ಮಗು ಆಗಬೇಕು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಏನಜ್ಜಿ ಮಕ್ಕಳು ಮಾಡ್ಕೊಳ್ಳೋದ್ರಲ್ಲಿ ಸೀನಿಯಾರಿಟಿನಾ ಅಂತ ಹೇಳಿದಾಗ ರವಿ ಹೇಳ್ತಾನೆ, ಏನು ಶ್ರುತಿ ಅಜ್ಜಿ ಹತ್ರ ಎಲ್ಲ ಈ ಥರ ಮಾತಾಡ್ತಾರಾ ಅಂತ ಹೇಳ್ತಾನೆ ರವಿ ಹೇಳ್ತಾನೆ, ಏನು ಈಗ ನೀನೇ ಫಸ್ಟು ಅಂತಂದರೆ ನೀನೇನು ಮಕ್ಕಳು ಮಾಡ್ಕೊಳ್ತೀಯ ಅಂದಾಗ, ಅಜ್ಜಿ ನಾನೇನೋ ರೆಡಿನೇ, ಆದರೆ ರವಿ ರೆಡಿ ಇಲ್ಲ ಅಂತ ಹೇಳಿದಾಗ ರವಿ ಹೇಳ್ತಾನೆ, ನೀನು ಬೇರೆ ಥರ ಮೆಥಡ್ನ ಯೂಸ್ ಮಾಡ್ತೀಯ ಅಂತ ನನಗೆ ಗೊತ್ತು, ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ ರವಿ. ಲಕ್ಕಿ ಹೇಳ್ತಾರೆ, ನನಗೆ ಒಬ್ಬೊಬ್ಬರಿಂದ ಇಬ್ಬಿಬ್ರು ಮಕ್ಕಳು ಬೇಕು, ಏನೋ 3 ಜನಕ್ಕೆ ಹೇಳ್ತಾ ಇದ್ದೀನಿ,
ನನಗೆ ಮಕ್ಕಳು ಕೊಡಲಿಲ್ಲ ಅಂತಂದರೆ ಆಮೇಲಿದೆ ಏನು ಶಾಂತಿ ನೀನು ರೆಡಿ ಅಲ್ವಾ ಅಂತ ಹೇಳಿದಾಗ ಎಲ್ಲರೂ ಶಾಕಾಗಿ ಶಾಂತಿನೂ ಶಾಕಾಗಿ ಏನು ಹೇಳ್ತಿದ್ದೀರ ಅತ್ತೆ ಅಂದಾಗ ನೀನು ಅಜ್ಜಿ ಆಗಕ್ಕೆ ರೆಡಿ ಅಲ್ವಾ ಅಂತ ಹೇಳಿದಾಗ ಹೌದಾ ನೀವು ಆ ಥರ ಹೇಳಿದ್ನಾ ಅಂತ ಹೇಳ್ತಾರೆ. ಅದಾದಮೇಲೆ ಸೂರ್ಯನು ಕೂಡ ಶಾಕಾಗಿ ಅಜ್ಜಿ ಸಕ್ಕರೆ ನೀನು ಇದನ್ನು ಹೇಳಕ್ಕೆ ಬಂದ ಅಂತ ಹೇಳ್ತಾನೆ. ಲಕ್ಕಿ ಎಲ್ಲರಿಗೆ ಬುದ್ಧಿವಾದ ಹೇಳಿಬಿಟ್ಟು ಇನ್ನೇನು ಹೊರಡ್ತೀನಿ ಅಂತ ಹೇಳಿ ಬ್ಯಾಗ್ ತೊಗೊಂಡು ಹೊರಡ್ತಾ ಇರ್ತಾರೆ. ಸೂರ್ಯ ಮೀನಾ ಎಲ್ಲ ಕೂಡ ಆಚೆ ಬಿಡೋಕ್ಕೆ ಅಂತ ಹೋದಾಗ ಅದೇ ಟೈಮಲ್ಲಿ ರೋಹಿಣಿ ಅಲ್ಲೇ ನಿಂತಿರ್ತಾಳೆ. ಶಾಂತಿ ರೋಹಿಣಿ ಮುಖ ನೋಡಿಕೊಂಡು ಗುರಾಯಿಸ್ಕೊಂಡು ನಿಂತಾಗ ರೋಹಿಣಿ ಶಾಂತಿ ಮುಖ ನೋಡ್ಬಿಟ್ಟು ರೂಮಿಗೆ ಹೋಗ್ತಾಳೆ. ಅವಳ ಹಿಂದೆನೇ ಮನೋಜ ಹೋಗಬೇಕು ಇನ್ನೇನು ರೂಮಿಗೆ ಹೋಗಬೇಕು ಅಂತ ಹೇಳೋ ಟೈಮಲ್ಲಿ ಶಾಂತಿ ಗುರಾಯಿಸಿ ಮನೋಜನ ಮುಖ ನೋಡಿದಾಗ ಮನೋಜಂಗೆ ಅರ್ಥ ಆಗುತ್ತೆ ಅಮ್ಮ ಕೋಪದಲ್ಲಿದ್ದಾರೆ ಅಂತ. ಅವನು ರೂಮಿಗೆ ಹೋಗ್ದೇನೆ ಅಲ್ಲೇ ಹಾಲಲ್ಲೇ ಕೂತ್ಕೊಂಡಿರ್ತಾನೆ. ಮನೋಜ ಕೂತ್ಕೊಂಡು ಅಮ್ಮ ನಾನು ಶೋರೂಮಿಗೆ ಲೇಟ್ ಆಗುತ್ತೆ ನಾನು ಹೊರಡ್ತೀನಿ ಅಂತ ಹೇಳಿ ರೆಡಿಯಾಗಕ್ಕೆ ಹೋದಾಗ ಶಾಂತಿ ಹೊರಗಡೆನೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಹಾಲಲ್ಲೇ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿಕೊಂಡು ವೆಯ್ಟ್ ಮಾಡಿಕೊಂಡು ಮನೋಜ ರೆಡಿಯಾಗಿ ಆಚೆ ಬರೋವರೆಗೂ ವೆಯ್ಟ್ ಮಾಡ್ತಾ ಇರ್ತಾಳೆ. ಆದರೆ ಮನೋಜ ರೋಹಿಣಿಗೆ ಮಾತಾಡಿಸಿ ರೆಡಿಯಾಗಿ ಆಚೆ ಬರ್ತಾನೆ. ಆಚೆ ಬಂದ್ಮೇಲೆ ಅಮ್ಮ ನಾನು ಶೋರೂಮಿಗೆ ಹೊರಡ್ಬಿಡ್ತೀನಿ ಅಂತ ಹೇಳಿದಾಗ ನಿತ್ಕೋ ಇಲ್ಲಿ ಮನೋಜ ಅಂತ ಹೇಳಿದಾಗ ಏನಮ್ಮ ಅಂತ ಹೇಳಿ ಕೇಳ್ತಾನೆ ಮನೋಜ. ನಾನು ನಿಮ್ಮ ಅಜ್ಜಿ ಹೇಳಿದ್ರು ಅಂತ ನಾನು ಸುಮ್ಮನೆ ಇದ್ದೀನಿ, ಆದರೆ ಈಗ ಹೇಳ್ತಾ ಇದ್ದೀನಿ ನೋಡು, ನಾನು ಹೇಳ್ದಾಗೆ ಈ ಮನೇಲಿ ನಡಿಬೇಕು, ನಾನು ಹೇಳ್ದಂಗೆ ಕೇಳಬೇಕು. ಇನ್ಮೇಲೆ ನೀನು ರೋಹಿಣಿ ಹತ್ರ ಮಾತಾಡೋ ಹಾಗಿಲ್ಲ, ನಿನಗೆ ಯಾಮರ್ಸಿ ಮದುವೆ ಆದವಳು, ಅವಳಿಗೆ ನೀನು ಮಾತಾಡ್ಸೋ ಹಾಗಿಲ್ಲ, ಹಾಗೆ ಅವಳು ನಿನ್ನ ಜೊತೆ ಶೋರೂಮಿಗೆ ಬರೋ ಹಾಗಿಲ್ಲ ಅಂತ ಹೇಳ್ತಾಳೆ ಶಾಂತಿ. ಏನಮ್ಮ ಹೇಳ್ತಾ ಇದೀಯ ಅಂದಾಗ ಹೌದು, ಇನ್ಮೇಲೆ ಅವಳ ಜೊತೆ ನೀನು ಮಾತಾಡೋ ಹಾಗಿಲ್ಲ, ಅವಳ ಪಕ್ಕ ಕೂರೋ ಹಾಗಿಲ್ಲ, ಅವಳು ನಿನ್ನ ಜೊತೆ ಬರೋ ಹಾಗಿಲ್ಲ ಅಂತ ಅಂದಾಗ ಮನೋಜ ರೋಹಿಣಿ ಮುಖ ನೋಡ್ತಾ ಇರ್ತಾನೆ. ರೋಹಿಣಿ ಇನ್ನೇನು ಬ್ಯಾಗ್ ಎತ್ಕೊಂಡು ಮನೋಜ್ ಜೊತೆ ಬರಬೇಕು ಅನ್ನೋ ಟೈಮಲ್ಲಿ ನಿಂತ್ಕೊಂಡಿರ್ತಾಳೆ. ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಮನೋಜ ಹೇಳ್ತಾನೆ ಅಮ್ಮ ಏನಕ್ಕಮ್ಮ ಅಂತ ಹೇಳಿದಾಗ ನಾನು ಹೇಳೋದು ಮಾತ್ರ ನೀನು ಕೇಳಬೇಕು ಅಷ್ಟೇ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಸರಿ ಅಮ್ಮ ಅಂತ ಹೇಳಿದಾಗ ಸರಿ ಈಗ ನಾನು ಹೇಳ್ತಿದ್ದೀನಲ್ವಾ ಅವಳಿಗೆಲ್ಲ ಹೇಳಿಬಿಡು ಅಂತ ಹೇಳಿದಾಗ ಅಮ್ಮ ನೀನೇ ಮಾತಾಡಿಸ್ಬೇಡ ಅಂತ ಹೇಳ್ದಲ್ಲ ಅಂದಾಗ ಈಗ ಲಾಸ್ಟ್ ಟೈಮ್ ಒಂದೇ ಒಂದು ಸಲ ಮಾತಾಡಿಸ್ಬಿಡು, ಅವಳಿಗೆ ನಾನು ಹೇಳಿರೋದೆಲ್ಲ ಹೇಳು ಅಂತ ಹೇಳಿದಾಗ ಶಾಂತಿ ಹೇಳಿದ್ದನ್ನು ಮನೋಜ ಇನ್ನೇನು ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನೆ ನಿಂತಿರ್ತಾನೆ. ನೀನು ಹೇಳ್ತೀಯ ಇಲ್ವೇನೋ ಅಂತ ಹೇಳಿದಾಗ ಸರಿ ಅಮ್ಮ ರೋಹಿಣಿ ಅಂತ ಕೂಗಿದಾಗ ರೋಹಿಣಿ ಬರ್ತಾಳೆ. ಸರಿ ನೀನು ಶೋರೂಮಿಗೆ ಬರಬೇಡ, ನನ್ನ ಜೊತೆ ಮಾತಾಡಬೇಡ ಅಂತ ಹೇಳಿದಾಗ ಯಾಕೆ ನಾನು ಯಾಕೆ ಶೋರೂಮಿಗೆ ಬರಬಾರ್ದು ಅಂತ ಹೇಳಿದಾಗ ಅಮ್ಮ ಯಾಕಮ್ಮ ಅಂತ ಹೇಳಿ ಮನೋಜ ಕೇಳ್ತಾನೆ. ಏನೋ ಈ ಥರ ಕೇಳ್ತಾ ಇದೆಯಾ, ಚಿಕ್ಕ ಮಗು ಥರ ಈ ಥರನೇ ನೀನು ಇದ್ಬಿಟ್ರೆ ಇನ್ನೂ ಯಾಮಾರಿಸ್ತಾಳೆ ನೋಡು ಇವಳು, ನಾನು ಹೇಳಿಲ್ವಾ ಏನು ನಡೆದಿರೋದು ನಿನಗೆ ಗೊತ್ತೇ ಇಲ್ವಾ ಅಂತ ಹೇಳಿದಾಗ ಯಾಕತ್ತೆ ನಾನು ಹೋಗೋಗಿಲ್ಲ, ಅವರಿಗೆ ಯಾವುದೇ ರೀತಿಯಿಂದ ಅಕೌಂಟ್ಸ್ ಗೊತ್ತಿಲ್ಲ, ನಾನೇ ಅಕೌಂಟ್ಸ್ ಎಲ್ಲ ಮೇಂಟೈನ್ ಮಾಡಿರೋದು, ಅವ್ರಿಗೆ ಹೇಗೆ ಏನು ಅಂತ ಮೇಂಟೈನ್ ಮಾಡೋದು ಗೊತ್ತಿಲ್ಲ ಅತ್ತೆ ಅಂದಾಗ ಅವನು ಕೂಡ 5 ಡಿಗ್ರಿ ಮಾಡಿದವನು, ಅವನಿಗೇನು ಓದಕ್ಕೆ ಬರಲ್ಲವಾ, ಅವನಿಗೆ ಲ್ಯಾಪ್ಟಾಪ್ ಆಪ್ರೇಟ್ ಮಾಡೋಕ್ಕೆ ಬರಲ್ವಾ, ಎಲ್ಲ ಬರುತ್ತೆ ಅಂತ ಹೇಳಿದಾಗ ಗೊತ್ತು ಅತ್ತೆ, ಆದರೆ ಅವರಿಗೆ ಇದ್ರ ಬಗ್ಗೆ ಎಷ್ಟು ನಾಲೆಡ್ಜ್ ಇಲ್ಲ ಅಂತ ಹೇಳಿದಾಗ ಈ ಥರ ಹೇಳಿನೇ ಯಾಮರ್ಸಿ ಮದುವೆ ಆಗಿರೋದು ನೀನು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ನನ್ನ ಮಗನಿಗೆ ಏನು ಮಾಡಬೇಕು ಅಂತ ಅವನಿಗೇನು ಗೊತ್ತಿಲ್ವಾ, ಅವನಿಗೆಲ್ಲ ಗೊತ್ತು, ಅವನ್ನೆಲ್ಲ ನೀವು ಮೇಂಟೈನ್ ಮಾಡ್ಕೊತಾನೆ, ಇನ್ಮೇಲೆ ನೀನು ಯಾವುದೇ ಕಾರಣಕ್ಕೂ ಶೋರೂಮಿಗೆ ಹೋಗೋ ಹಾಗಿಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಮನೋಜ್ ನಿಂತ್ಕೊಂಡಿರೋದನ್ನು ಶಾಂತಿ ಹೇಳ್ತಾಳೆ, ಮನೋಜ ನೀನು ಫಸ್ಟ್ ಹೋಗು ಅಂತ ಹೇಳ್ತಾಳೆ. ಮನೋಜ ಹೋಗ್ತಾನೆ. ಹಾಗೆ ಶಾಂತಿ ಅವಳ ರೂಮಲ್ಲಿ ಹೋಗ್ತಾಳೆ. ರೋಹಿಣಿ ಕೋಪ ಮಾಡಿಕೊಂಡು ರೂಮಲ್ಲಿ ಬರ್ತಾಳೆ. ರೂಮಿಗೆ ಬಂದು ಲಾಕ್ ಮಾಡಿಕೊಂಡು ಅಲ್ಲ ಏನು ಅಂದ್ಕೊಂಡಿದ್ದಾರೆ ಇವರು, ನಾನು ಅಲ್ಲ ಶೋರೂಮಿಗೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರಲ್ವ, ಶೋರೂಮ್ ಮಾಡೋದಕ್ಕೆ ಕಾರಣನೇ ನಾನು, ಅಂಥದ್ರಲ್ಲಿ ನನಗೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ, ಎಷ್ಟು ಕೊಬ್ಬಿರ್ಬೋದು ಅಂತ ಹೇಳಿ ರೋಹಿಣಿ ಮಾತಾಡಿಕೊಂಡು ಅಂದರೆ ಮನಸ್ಸಲ್ಲೇ ಹೇಳ್ಕೊಂಡು ನಿಂತಿರುವಾಗ ಅದೇ ಟೈಮಲ್ಲಿ ಫೋನ್ ಬರುತ್ತೆ. ಆ ಫೋನ್ ನೋಡಿದ್ರೆ ಅದು ಪ್ರಮೀಳ್ ಅವ್ರು ಮಾಡಿರ್ತಾರೆ. ಹಲೋ ಅಮ್ಮ ಹೇಳಮ್ಮ ಅಂತ ಹೇಳಿದಾಗ ಏನು ರೋಹಿಣಿ ಏನು ಮಾಡ್ತಿದ್ಯಾ ಅಂತ ಹೇಳಿದಾಗ ಏನಮ್ಮ ಮಾಡೋದು ಹೇಳು, ಏನಕ್ಕೆ ಫೋನ್ ಮಾಡಿದ್ಯಾ ಅಂತ ಹೇಳಿದಾಗ ಅಲ್ಲಮ್ಮ ನೀನೇ ಫೋನ್ ಮಾಡ್ತೀಯ ಅಂದ್ಕೊಂಡೆ, ಆದರೆ ನಾನೇ ಮಾಡಿದೆ ಅಂತ ಹೇಳಿದಾಗ ಏನಮ್ಮ ಹೇಳು, ನನಗೆ ಸ್ವಲ್ಪ ದಿನದಿಂದ ನನಗೆ ಟೈಮ್ ಎಲ್ಲ ಸರಿ ಇಲ್ಲ, ಏನು ಅಂತ ಹೇಳು ಅಂದಾಗ ಇವತ್ತು ನನ್ನ ಹುಟ್ಟುದಬ್ಬ ಅಮ್ಮ ಅಂತ ಹೇಳ್ತಾರೆ. ಇವತ್ತು ನನ್ನ ಬರ್ತಡೇ ಅಂತ ಹೇಳಿದಾಗ ರೋಹಿಣಿ ಬೇಜಾರು ಮಾಡಿಕೊಂಡು ಸಾರಿ ಅಮ್ಮ ನಾನೇನೋ ಟೆನ್ಷನಲ್ಲಿದ್ದೆ, ಹಾಗಾಗಿ ನನಗೆ ನಿಮ್ಮ ಹತ್ರ ಮಾತಾಡೋಕ್ಕಾಗಲಿಲ್ಲ, ಸಾರಿ ಅಮ್ಮ ಅಂತ ಹೇಳಿದಾಗ ಬಿಡಮ್ಮ ನಿನಗೋಸ್ಕರ ನಾನೇನು ಮಾಡಲಿಲ್ಲ ಅಂತ ಹೇಳಿದಾಗ ಏನೂ ಇಲ್ಲಮ್ಮ, ಯಾವತ್ತಿದ್ರು ನನ್ನ ತಾಯಿನೇ ಅಲ್ವಾ ಅಂತ ಹೇಳಿದಾಗ ಸರಿ ಅಮ್ಮ ಅದೆಲ್ಲ ಬಿಡು, ವಿಶ್ ಹ್ಯಾಪಿ ಬರ್ಡೇ ಅಮ್ಮ ಅಂತ ಹೇಳಿ ರೋಹಿಣಿ ವಿಶ್ ಮಾಡ್ತಾಳೆ. ಪ್ರಮೀಳ್ ಅವ್ರು ಹೇಳ್ತಾರೆ, ರೋಹಿಣಿ ನಿನ್ನ ಮುಖ ನೋಡಬೇಕು ಅನಿಸ್ತಿದ್ದೆ ಬರ್ತೀಯನಮ್ಮ ಅಂತ ಹೇಳಿದಾಗ ಅಮ್ಮ ನಿನ್ನ ಬರ್ಡೇ ಅಂತ ಹೇಳ್ದೆ ಅಲ್ವಾ, ನನಗೆ ಆವಾಗಲೇ ನಿನ್ನ ಮುಖ ನೋಡಬೇಕು ಅಂತ ಅನಿಸ್ತಿದೆ ಅಮ್ಮ, ನಾನು ಬರ್ತೀನಿ ಅಂತ ಹೇಳಿದಾಗ ಸರಿ ಕ್ರಿಶ್ ಹೇಗಿದ್ದಾನಮ್ಮ ಅಂತ ಹೇಳಿ ರೋಹಿಣಿ ಕೇಳಿದಾಗ ಹ್ಞೂನಮ್ಮ ಚೆನ್ನಾಗಿದ್ದಾನೆ, ನೀನು ಸ್ವಲ್ಪ
ದಿನದಿಂದ ಮನೆ ಹತ್ರ ಬಂದಿರಲಿಲ್ವಲ್ಲ, ತುಂಬಾ ಕೇಳ್ತಾ ಇದ್ದಾನೆ, ಹೇಗೋ ಮಾಡಿ ಸಮಾಧಾನ ಮಾಡಿದ್ದೀನಿ ಅಂತ ಹೇಳ್ತಾರೆ ಪ್ರಮೀಳಾ ಅವರು. ಅಮ್ಮ ಇವತ್ತು ನಿನ್ನ ಬರ್ಡೇ ಅಲ್ವಾ, ನಾನು ಬಂದೇ ಬರ್ತೀನಮ್ಮ ಅಂತ ಹೇಳಿದಾಗ, ಸರಿ ಬಾ ಅಮ್ಮ ದೇವಸ್ಥಾನ ಹತ್ರ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರಮೀಳಾ ಅವರು ಫೋನ್ ಕಟ್ ಮಾಡ್ತಾರೆ. ಫೋನ್ ಕಟ್ ಮಾಡಿದ್ಮೇಲೆ ರೋಹಿಣಿ ಕೂಡ ಫೋನ್ ಕಟ್ ಮಾಡಿ ಹೋಗಿ ನಿಂತ್ಕೊಂಡು ಅಂದರೆ ಮನಸ್ಸಲ್ಲೇ ಹೇಳ್ಕೊತಾಳೆ, ಅಲ್ಲ ಇವತ್ತು ನನ್ನ ಅಮ್ಮನ ಬರ್ಡೇ ಅನ್ನೋದೇ ನನಗೆ ಮರೆಸ್ಬಿಟ್ಟೆ ಅಲ್ವಾ, ಇವತ್ತು ನನ್ನ ಟೆನ್ಷನಲ್ಲಿ ಇರಿಸ್ಬಿಟ್ಟೆ ಅಲ್ಲ ನೀನು, ನಾನು ಕೋಟ್ಯಾಧಿಪತಿ ಮಗಳಲ್ಲ, ನಾನು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಇಷ್ಟು ನೀನು ನನಗೆ ಕಷ್ಟ ಕೊಟ್ಟೆ ಅಲ್ವಾ, ನಾನು ಮಾಡಿರೋ ಒಂದು ಶೋರೂಮ್ಗೆ ಮೆರೆದಾಡ್ಕೊಂಡು ಕೂತಿದೆಯಲ್ವ, ನಿನಗೆ ನಾನು ಸುಮ್ಮನೆ ಬಿಡ್ತೀನ, ನಿಮ್ಮ ಹತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಶಾಂತಿ ಬಗ್ಗೆ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ರೋಹಿಣಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.